ಹಲೋ, ಇದು ಡೇ 7. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ಕಾಲೇಜಿಗೆ ಹೋಗ್ಬೇಕಾಯ್ತು. ಅದಕ್ಕೆ ರೆಡಿಯಾಗಿ ಕಾಲೇಜ್ ಬಟ್ಟೆ ಹಾಕ್ಕೊಂಡು ರೋಡಲ್ಲಿ ಬಂದೆ. ಬೈಕ್ ಎತ್ಕೊಂಡು ಬೈಕ್ ಓಡಿಸ್ಕೊಂಡ್ಬಂದೆ. ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ಲು, ಬ್ಲೂ ಬುಕ್ ತೊಗೊಂಡು ಬಾ ಇವತ್ತು ಬೇಕು ಅಂತ. ಅದಕ್ಕೆ ಬ್ಲೂ ಬುಕ್ ತೊಗೊಂಬಂದು ಏನಕ್ಕಂತ ಐಡಿಯಾ ನಿಜ ಇರಲಿಲ್ಲ. ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳಿದೆ. ಅಷ್ಟೊತ್ತಿಗೆ ಅವಳು ನನ್ನ ಎಕ್ಸಾಮ್ ಇದೆ ಓದ್ಕೊಂಡಿದ್ಯಾ ಅಂತ ಕೇಳಿದ್ಲು. ಅಷ್ಟೊತ್ತಿಗೆ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಮತ್ತು ಯಾವ ಎಕ್ಸಾಮ್ ಅಂತ ಕೇಳಿದ್ರೆ ನಡಿ ಗೊತ್ತಾಗುತ್ತೆ ಕ್ಲಾಸಲ್ಲಿ, ನಿಮ್ಗೆ ನಡಿ ಇದೆ ನಿನಗೆ ಇವತ್ತು ಹಬ್ಬ ಅಂದರು. ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಮತ್ತು ನೋಡಿದ್ರೆ ಇವತ್ತು ಇಂಗ್ಲೀಷ್ ಮತ್ತು ಇತ್ತಂತೆ. ನನಗೆ ಅಯ್ಯೋ, ನನಗೆ ಗೊತ್ತಿಲ್ಲ ಸಬ್ಜೆಕ್ಟ್ ಬೇರೆ ಓದಿದೆ. ಮತ್ತು ತುಂಬ ದಿನ ಆಯಿತು ನನ್ನ ಫ್ರೆಂಡ್ನ ಮೀಟ್ ಮಾಡಿ. ನಾನು ಹರ್ಷ, ಇವನು ಬೆಸ್ಟ್ ಫ್ರೆಂಡ್. ಮತ್ತು ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಓದೋಣ ಅಂತ ಬುಸ್ಕೊಂಡು ನೋಡಿದ್ರೆ ಯಪ್ಪ ಮಹಾಭಾರತ ಇದ್ದಂಗಿದೆ. ನನಗಂತೂ ಕಥೆನೇ ಕರ್ಮ. ಎಕ್ಸಾಮ್ ಎಲ್ಲ ಹೆಂಗೋ ಆಯಿತು. ಮತ್ತು ಮ್ಯಾಮ್ ಒಂದು ರೆಕಾರ್ಡ್ ತೊಗೊಂಡು ಸಬ್ಮಿಟ್ ಮಾಡೋದು. ಸಬ್ಮಿಟ್ ಮಾಡೋಕ್ಕೆ ಹೋದೆ. ಸಬ್ಮಿಟ್ ಮಾಡಿಸ್ಕೊಂಡು ಸಿಗ್ನೇಚರ್ ಎಲ್ಲ ಮಾಡಿಸಿ ಸೀಲೆಲ್ಲ ಹಾಕ್ಸ್ಕೊಂಡು ಲಂಚ್ ಬ್ರೇಕ್ ಆಯಿತು. ಲಂಚ್ಗೆ ನಾನು ಹರ್ಷ ಲಂಚ್ಗೆ ಹೋಗಿದ್ದೆ. ತುಂಬ ದಿವಸ ಆಗಿತ್ತು. ನಾನು ಊಟಕ್ಕೆ ಹೋಗಿ ಎಲ್ಲ ಊಟ ಗಿಟ್ಟೆಲ್ಲ ಮಾಡ್ಕೊಂಡು ಬಂದೆ. ಕಾಲೇಜಿಗೆ ತಿರ್ಗಾ ಬಂದು ಮ್ಯಾಮ್ ಬೈತಾಯಿದ್ರು, ಏನು ಫೋನ್ ಯೂಸ್ ಮಾಡ್ತಿದ್ದೆ ಅಂತ. ಬೈಸ್ಕೊಂಡು ಮನೆಗೆ ಬಂದು ರೆಡಿಯಾಗಿ ತಿರ್ಗಾ ಡಿನ್ನರ್ ಪಾರ್ಟಿ ಇದ್ದು. ಡಿನ್ನರ್ ಪಾರ್ಟಿಗೆ ಬಂದೆ. ಇವತ್ತು ಕೊಲೀಗ್ಸ್ ಜೊತೆ ಎಲ್ಲ ಬಂದಿದ್ದೆ. ಏನಕ್ಕೆ ಇವತ್ತು ನಮ್ಮ ಲಾಸ್ಟ್ ಮಂತ್ ಅಚೀವ್ ಆಗಿತ್ತು. ಅದಕ್ಕೋಸ್ಕರ ಊಟಕ್ಕೆ ಬಂದಿದ್ದೆ ಎಲ್ಲರ ಜೊತೆನೂ. ಆಂಬೂರ್ ಬಿರಿಯಾನಿ ತಿನ್ನೋಕ್ಕೆ ಬಂದಿದ್ರಿ ಎಲ್ಲರೂ. ಯಾಕಂದ್ರೆ ಒಂಥರ ಫ್ಯಾಮ್ ಅಲ್ವ, ನಮ್ಮ ಫ್ಯಾಮ್ ಜೊತೆ ಬಂದಿದ್ರಿ. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ತಿಂದಿದ್ರು. ಬಬಿತಾ ಬೇರೆ ಸರ್ವರ್ ಆಗಿಬಿಟ್ಟಿಲ್ಲ. ಸರ್ವ್ ಮಾಡ್ಕೊಂಡು ತಿನ್ಕೊಂಡು ಎಲ್ಲರೂ ಫೋಟೋಸ್ ತೊಗೊಂಡ್ರಿ. ಎಲ್ಲರೂ ಗ್ಯಾಂಗು ರಿಮೆಂಬರ್ ಇರಲಿ ಅಂತ. ಚಲೋ, ಇವತ್ತಿನ ಡೇ ಇಷ್ಟೇ. ಸಿಗೋ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.